ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಹನುಮಾನ್ ಜಯಂತಿ ಇರೋದ್ರಿಂದ ಹನುಮಾನ್ ಜಯಂತಿಯಲ್ಲಿ ನಾವು ಮಾಡಬೇಕಾಗಿರೋಂಥ ಕೆಲವೊಂದು ಕೆಲಸಗಳನ್ನು ಇಂಪಾರ್ಟೆಂಟಾಗಿ ಹೇಳ್ತಾ ಇದ್ದೀನಿ. ಖಂಡಿತ ಇದನ್ನು ಮಾಡ್ಕೊಳ್ಳಿ. ಸಂಜೆ ಆದರೂ ಪರವಾಗಿಲ್ಲ. ಇವತ್ತು ಮಾಡೋಕ್ಕಾಗದೇ ಇದ್ದವರು ಶನಿವಾರ ಕೂಡ ಮಾಡ್ಕೋಬೋದು. ಇವತ್ತು ತಪ್ಪದೇ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ಜೀವನದಲ್ಲೂ ಕೂಡ ಒಳ್ಳೆಯ ಯಶಸ್ಸನ್ನು ಕಾಣ್ಬೋದು, ಒಳ್ಳೆಯ ಒಂದು ಫಲಿತಾಂಶವನ್ನು ಕೂಡ ನೀವು ಕಾಣ್ಬೋದು. ಹಾಗೆಯೇ ಇವತ್ತು ಕೆಲವೊಂದು ಸಿಂಪಲ್ ಆಗಿರೋಂಥ ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ. ನಮಗೆ ತುಂಬ ಕಷ್ಟಗಳಿರುತ್ತೆ, ತುಂಬ ಮಾಡಿದಂಥ ಕೆಲಸಗಳು ಯಾವುದು ಕೂಡ ಕೈಗೆ ಹತ್ತುತ್ತಿರಲ್ಲ, ದುಡಿತಾ ಇರೋ ದುಡ್ಡು ಕೂಡ ನಮ್ಮ ಕೈಯಲ್ಲಿ ನಿಲ್ತಾ ಇರೋದಿಲ್ಲ. ಹಾಗೆಯೇ ಮನೆಯಲ್ಲಿ ಏನೋ ವಾಸ್ತು ಶಾಂತಿ ಇರುತ್ತೆ, ಹಾಗೆ ಕೆಲವೊಂದು ಕೆಟ್ಟ ದೃಷ್ಟಿಗಳಿರುತ್ತೆ. ಹಾಗೆ ಮಕ್ಕಳು ತುಂಬ ರಚ್ ಮಾಡೋದಾಗಲಿ, ಹಠ ಹಿಡಿಯೋದಾಗಲಿ, ಅಥವಾ ಮಕ್ಕಳಲ್ಲಿ ಓದೋದಕ್ಕೆ ಆಸಕ್ತಿನೇ ಇರೋದಿಲ್ಲ. ಹಾಗೆಯೇ ಕೆಲವೊಂದು ಮಕ್ಕಳಂತೂ ತುಂಬಾ ಹಠ ಮಾಡ್ತಿರ್ತಾರೆ. ಇಂಥ ಮಕ್ಕಳಿಗೋಸ್ಕರ ಆಗಿರ್ಬೋದು, ಅಥವಾ ನಿಮ್ಮ ಮನೇಲಿರ್ತಕ್ಕಂಥ ಸಮಸ್ಯೆಗಳಿಗೋಸ್ಕರನೇ ಆಗಿರ್ಬೋದು, ವೀಳ್ಯದೆಲೆಯ ಹಾರವನ್ನು 101 ವೀಳ್ಯದೆಲೆನ ತಗೊಳ್ಳಿ. ಆ 101 ವೀಳ್ಯದೆಲೆನ ಹಾರವನ್ನು ಮಾಡಿ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅರ್ಪಿಸಿ ಬನ್ನಿ. ಖಂಡಿತ ಒಳ್ಳೆಯದಾಗತ್ತೆ. ಮಕ್ಕಳು ರಚ್ಚಿಡಿತಾ ಇದ್ದಾರೆ, ಅವರಿಗೆ ಆರೋಗ್ಯ ಸಮಸ್ಯೆಗಳಿದೆ, ಮಕ್ಕಳಲ್ಲಿ ಏಳಿಗೆನೇ ಕಾಣ್ತಾ ಇಲ್ಲ, ಮಕ್ಕಳು ಊಟ ಮಾಡೋದಕ್ಕೂ ಕೂಡ ಮೂಗು ಮುರಿತಾರೆ. ಯಾವುದೇ ಒಂದು ಅಡುಗೆ ಮಾಡಿಕೊಟ್ರು ಕೂಡ ಅವ್ರಿಗೆ ಇಷ್ಟ ಆಗಿರೋದನ್ನು ಮಾಡಿಕೊಟ್ರು ಕೂಡ ಊಟ ಮಾಡೋದಿಲ್ಲ. ಹಾಗೆಯೇ ಮಕ್ಕಳುಗಳು ತುಂಬಾ ಹಠ ಮಾಡ್ತಾ ಇರ್ತಾರೆ, ಅವರಿಗೆ ಓದೋಂಥ ಆಸಕ್ತಿ ಇರೋದಿಲ್ಲ, ಯಾರ ಮಾತನ್ನು ಕೂಡ ಕೇಳೋದಿಲ್ಲ, ಮಲ್ಕೊಂಡಾಗ ಬೆಚ್ಚಿ ಬೀಳ್ತಿರ್ತಕ್ಕಂಥದ್ದು, ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ಕನವರಿಸ್ತಾ ಇರ್ತಕ್ಕಂಥದ್ದು, ಈ ಥರ ಎಲ್ಲ ಸಮಸ್ಯೆಗಳು ಕೂಡ ಮಕ್ಕಳಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನೀವು ಮಕ್ಕಳಿಗೆ 1 ಡಜನ್ ಬಾಳೆಹಣ್ಣನ್ನು ತಗೊಂಡೋಗಿ ಮಕ್ಕಳ ಕೈಯಿಂದನೇ ಒಂದು ಆಂಜನೇಯನಿಗೆ ಪೂಜೆಯನ್ನು ಮಾಡಿಸಿ. ಫಸ್ಟು ಪೂಜೆಯನ್ನು ಎಲ್ಲನೂ ಕೂಡ ಮಾಡಿಸಿ ಅದನ್ನು ಅಲ್ಲಿ ದೇವಸ್ಥಾನದಲ್ಲೇ ಮಕ್ಕಳ ಕೈಯಿಂದನೇ ಅದನ್ನು ದಾನವಾಗಿ ಕೊಡಿಸಿ. ಚಿಕ್ಕ ಮಕ್ಕಳಿಗಾದ್ರೂ ಕೂಡ ಕೊಡಿಸಿ. ಇಲ್ಲ ಅಂತ ಹೇಳಿದ್ರೆ ಕೋತಿಗಳಿಗೆ ಆ ಒಂದು ಬಾಳೆಹಣ್ಣನ್ನು ಕೊಡಿಸೋದ್ರಿಂದ ಕೂಡ ಮಕ್ಕಳಲ್ಲಿರುವಂಥ ಎಲ್ಲ ದೋಷಗಳು ಕೂಡ ಒಂದು ಮುಕ್ತಿ ಆಗುತ್ತೆ. ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ. ಇವತ್ತು ಆಗಲ್ಲ ಅಂತನೋರು ಖಂಡಿತ ಶನಿವಾರ ದಿವಸನೂ ಮಾಡಿಸಿ. ಶನಿವಾರ ದಿವಸ ಮಾಡಿಸಿದ್ರು ಕೂಡ ತುಂಬಾ ಒಳ್ಳೆಯದಾಗತ್ತೆ. ಇವತ್ತು ಹನುಮಾನ್ ಜಯಂತಿ ಇರೋದ್ರಿಂದ ಇವತ್ತು ಮಾಡಿಸಿದ್ರು ಕೂಡ ಒಂದು ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣ್ಬೋದು. ಹಾಗೆಯೇ ವೀಳ್ಯದೆಲೆ ಹಾರವನ್ನು ಮಾಡಿ ಹಾಕೋದ್ರಿಂದ ಕೂಡ ನಿಮ್ಮ ಎಲ್ಲ ಸಂಕಷ್ಟಗಳಿಂದ ನೀವು ಮುಕ್ತಿಯನ್ನು ಪಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ವೀಳ್ಯದೆಲೆ ಹಾರವನ್ನು ಮಾಡಲಿಕ್ಕಾಗಲ್ಲ ಅಂತನೋರು ಮನೆಯಲ್ಲೇ ಹನುಮಾನ್ ಫೋಟೋವನ್ನು ಇಟ್ಟು, ಹನುಮಾನ್ ದೇವರ ಫೋಟೋವನ್ನು ಇಟ್ಟು ಪೂಜೆ ಎಲ್ಲನೂ ಕೂಡ ಮಾಡಿ, ದೀಪಗಳಿಂದ ನೈವೇದ್ಯನೂ ಕೂಡ ಮಾಡಿಬಿಟ್ಟು, ನೈವೇದ್ಯ ಅಂದರೆ ಬಾಳೆಹಣ್ಣು, ಸಕ್ಕರೆ, ಕಡಲೆ, ಪುಟಾಣಿ ಈ ಥರ ಎಲ್ಲನೂ ಕೂಡ ಇಟ್ಟು ನೈವೇದ್ಯನ ಮಾಡಬೇಕಾಗತ್ತೆ. ನೈವೇದ್ಯನ ಮಾಡಿದಾದಮೇಲೆ ಹಣ್ಣು ಹಂಪಲುಗಳಿಂದನೇ ಹನುಮಂತ ಇದು ಮಾಡ್ತಾ ಇದ್ದಿದ್ದು, ಹಣ್ಣು ಹಂಪಲುಗಳನ್ನೇ ತಿಂತಾ ಇದ್ದಿದ್ದು. ಹಾಗಾಗಿ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕಾಗತ್ತೆ. ಹಣ್ಣುಗಳನ್ನು ನೈವೇದ್ಯ ಮಾಡಿದ ನಂತರ ನೀವು ಬೆಲ್ಲದ ಆರತಿಯನ್ನು ಮಾಡಬೇಕಾಗತ್ತೆ. 2 ಅಚ್ಚು ಬೆಲ್ಲಗಳನ್ನು ತಗೊಂಡು ಅದರ ಮೇಲೆ ಕರ್ಪೂರವನ್ನು ಹಚ್ಚಿಟ್ಟು, ಅದನ್ನು ತುಪ್ಪದಿಂದ ಮಾಡಿರ್ತಕ್ಕಂಥ ಕರ್ಪೂರ ಆಗಿರಬೇಕು. ಆ ಕರ್ಪೂರವನ್ನು ಹಚ್ಚಿ ಬೆಲ್ಲದಿಂದ ಆರತಿಯನ್ನು ಮಾಡಿದ್ರೆ, ಬೆಲ್ಲದ ದೀಪಾರಾಧನೆ ಮಾಡಿದ್ರೆ ಖಂಡಿತ ನಾವು ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು ಅತಿ ಬೇಗನೆ ನಾವು ಪ್ರತಿಫಲವನ್ನು ಕಾಣ್ಬೋದು. ಬೇಗನೆ ಕಷ್ಟವನ್ನು ಕಳ್ಕೊಬೋದು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಮನೇಲಾದರೂ ಮಾಡ್ಬೋದು, ಇಲ್ಲ ದೇವಸ್ಥಾನದಲ್ಲಾದರೂ ಕೂಡ, ಹನುಮಾನ್ ದೇವಸ್ಥಾನದಲ್ಲಾದರೂ ಕೂಡ ಮಾಡ್ಕೋಬೋದು. ಹನುಮಂತನ ದೇವಸ್ಥಾನ ಎಲ್ಲಿರುತ್ತೆ ಖಂಡಿತ ಅಲ್ಲಿ ಹೋಗಿ ಕೂಡ ನೀವು ಮಾಡ್ಕೊಂಬರ್ಬೋದು. ಇಲ್ಲ ಮನೇಲೇ ತುಂಬ ದೂರ ಆಗುತ್ತೆ, ಹೋಗೋಕ್ಕಾಗಲ್ಲ ಅಂತ ಅನ್ನೋರು ಮನೆಯಲ್ಲಾದರೂ ಕೂಡ ಮಾಡ್ಬೋದು. ಇದನ್ನು 3 ವಾರ ಅಥವಾ 5 ವಾರಗಳನ್ನು ಕಂಟಿನ್ಯೂಯಸ್ ಆಗಿ ಮಾಡ್ತಾ ಬಂದರೆ, ಮಂಗಳವಾರ ಶನಿವಾರ ಮಾಡ್ತಾ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಆದಷ್ಟು ಬೇಗ ಎಂಥ ಕಷ್ಟಗಳಿದ್ರೂ ಕೂಡ ನೀವು ಬಗೆಹರಿಸ್ಕೋಬೋದು. ಹಾಗೆ ಇವತ್ತಿನ ದಿವಸ ಹನುಮಾನ್ ಜಯಂತಿ ಆಗಿರೋದ್ರಿಂದ ಹನುಮದ್ ವ್ರತ ಅಂತ ಕೂಡ ಹೇಳ್ತೀವಿ. ಹನುಮದ್ ವ್ರತ ಆಗಿರೋದ್ರಿಂದ ಇವತ್ತು ನೀವು ಆದಷ್ಟು ಯಾವುದನ್ನು ಕೂಡ ಮಾಡೋದಕ್ಕಾಗೋದಿಲ್ಲ ಅಂತನೋರು ಅಟ್ಲೀಸ್ಟ್ ಹನುಮಾನ್ ಚಾಲೀಸವನ್ನಾದರೂ ಓದಿ. ಹನುಮಾನ್ ಚಾಲೀಸವನ್ನು ಓದೋದ್ರಿಂದ ಕೂಡ ನಿಮಗೆ ಸಾಕಷ್ಟು ಸಂಕಲ್ಪಗಳನ್ನು ಮಾಡ್ಕೊಳ್ಳಿ. ನಿಮ್ಮ ಏನೇ ಕಷ್ಟಗಳಿದ್ರೂ ಅದನ್ನು ಸಂಕಲ್ಪನ ಮಾಡಿಕೊಂಡು ಒಂದು ಹನುಮಾನ್ ವ್ರತದ ದಿವಸ ಸಿಂಪಲ್ ಆಗಿ ಪೂಜೆನ ಮಾಡಿದ್ರು ಕೂಡ ನೀವು ಈ ಹನುಮಾನ್ ಚಾಲೀಸವನ್ನು ಓದಿ ಖಂಡಿತ ಎಂಥ ಕಷ್ಟಗಳಿಂದ ಕೂಡ ಮುಕ್ತಿಯನ್ನು ಪಡ್ಕೋಬೋದು. ಮಕ್ಕಳಿಂದ ಕೂಡ ಹನುಮಾನ್ ಚಾಲೀಸವನ್ನು ಓದಿಸಿ ಮಕ್ಕಳಲ್ಲಿರುವಂಥ ಕೆಲವೊಂದು ದೋಷಗಳು, ಗ್ರಹಗತಿಗಳು ಕೂಡ ಮಕ್ಕಳಿಂದ ಹೊರಟೋಗುತ್ತೆ. ಹಾಗಾಗಿ ಪ್ರತಿದಿನ ಮಕ್ಕಳಲ್ಲಿ ಹನುಮಾನ್ ಚಾಲೀಸ
ಚಾಲೀಸವನ್ನು ಓದಿಸುವಂಥ ರೂಢಿನ ಮಾಡ್ಕೊಳ್ಳಿ. ಮಕ್ಕಳಿಗೆ ಬರದೇ ಇದ್ದರೂ ಪರವಾಗಿಲ್ಲ, ಅವರು ತೊದಲು ನುಡಿಯಿಂದನೂ ಕೂಡ ಹೇಳಿದ್ರೂ ಕೂಡ ಪರವಾಗಿಲ್ಲ, ಬರ್ತಾ ಬರ್ತಾ ಕಲಿತಾ ಹೋಗ್ತಾರೆ. ನಾಳೆಗೆ ಕೂಡ ವಾಕ್ಶುದ್ಧಿ ಆಗುತ್ತೆ. ಮಕ್ಕಳಲ್ಲಿ ಹನುಮಾನ್ ಚಾಲೀಸನ ಓದಿರೋದ್ರಿಂದ ತೊದಲುತ್ತಿರೋಂಥ ಮಕ್ಕಳು ಕೂಡ ನೀಟಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅವರಲ್ಲಿ ಯಾವ ಒಂದು ದುಷ್ಟಶಕ್ತಿನೂ ಕೂಡ ಆವರಿಸ್ಕೊಳ್ಳೋದಿಲ್ಲ. ಅವರಿಗೆ ಯಾವ ಒಂದು ಕೆಟ್ಟ ಕನಸುಗಳು ಕೂಡ ಬೀಳ್ತಾ ಇರೋದಿಲ್ಲ. ಒಳ್ಳೆಯ ಮಾರ್ಗದಲ್ಲಿ ನಮ್ಮ ಮಕ್ಕಳನ್ನು ಕೊಂಡೊಯ್ಬೋದು. ಹಾಗಾಗಿ ನಾನು ಹೇಳ್ತಾ ಇರೋದು ಅಷ್ಟೇ, ಪ್ರತಿಯೊಂದು ಮಕ್ಕಳಲ್ಲಿ ಏನೇ ಸಮಸ್ಯೆಗಳಿರಲಿ ಅದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹನುಮಾನ್ ಚಾಲೀಸವನ್ನು ಹೇಳಿಸೋದ್ರಿಂದ ಮಕ್ಕಳಲ್ಲಿ ವಾಕ್ಶುದ್ಧಿ ಆಗುತ್ತೆ. ಹಾಗೆ ಮಕ್ಕಳಲ್ಲಿ ತೊದಲು ನುಡಿತಾ ಇದ್ದರೆ ಅದನ್ನು ಕ್ಲೀನಾಗಿ ಮಾತಾಡೋ ಥರ ಮಕ್ಕಳಾಗ್ತಾರೆ. ಆ ಒಂದೊಂದೇ ಪ್ಯಾರನ ಹೇಳ್ಕೊಡಿ, ಮಕ್ಕಳು ಪರವಾಗಿಲ್ಲ, ಅದು ಎಷ್ಟು ಹೊತ್ತಾದರೂ ಪರವಾಗಿಲ್ಲ, ಮಕ್ಕಳಿಗೆ ಬರದೇ ಇದ್ದರೂ ಕೂಡ ತಾನಾಗೇ ಕಲಿತಾರೆ. ಹಾಗಾಗಿ ಆ ಮಕ್ಕಳಲ್ಲಿ ಒಂದು ಇದಾಗುತ್ತೆ, ಅಂದರೆ ಅವರಲ್ಲಿ ಒಂದು ದೈವ ಶಕ್ತಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಅವ್ರು ಎಂಥ ಸಂಕಷ್ಟದಲ್ಲಿದ್ದರೂ ಕೂಡ ಆ ಪರಮಾತ್ಮ ಹನುಮಂತ ಕಾಪಾಡ್ತಾರೆ. ಹಾಗಾಗಿ ನೀವು ಶನಿವಾರ ಅಥವಾ ಮಂಗಳವಾರ ತಪ್ಪದೇ ಬಾಳೆಹಣ್ಣನ್ನು ತಗೊಂಡೋಗಿ ಹನುಮಾನ್ ದೇವರ ಮುಂದೆ ಇಟ್ಟು ಅದನ್ನು ಪ್ರಸಾದವಾಗಿ ಮಕ್ಕಳ ಕೈಯಿಂದನೇ ಬೇರೆ ಮಕ್ಕಳಿಗಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಬಂದಿರತಕ್ಕಂಥವ್ರಿಗಾಗಿರ್ಬೋದು ಕೊಡಿಸೋದ್ರಿಂದ ಕೂಡ ನಿಮ್ಮ ಮಕ್ಕಳಲ್ಲಿರುವಂತಹ ಕೆಲವೊಂದು ದೋಷಗಳು ಕೂಡ ಮುಕ್ತಿಯನ್ನು ಮಾಡ್ಕೋಬೋದು. ಹಾಗೆಯೇ ನಾನು ಹೇಳಿದೆ, ವಿಳೆದೆಲೆ ಹಾರ ಅಥವಾ ಬೆಲ್ಲದ ಆರತಿಯನ್ನು ಮಾಡೋದ್ರಿಂದ ಕೂಡ ಈ ಒಂದು ದಿವಸ ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣ್ಬೋದು. ಇಷ್ಟೆಲ್ಲ ಮಾಡಿದ್ದೇ ಆಗಿದ್ದಲ್ಲಿ ಒಂದು ಒಳ್ಳೆಯ ಒಂದು ಪ್ರತಿಫಲವನ್ನು ನೀವೆಲ್ಲರೂ ಕೂಡ ಕಾಣ್ತೀರಾ ಅಂತ ಹೇಳ್ತಾ, ಇವತ್ತೆಲ್ಲರಿಗೂ ಕೂಡ ಹನುಮಾನ್ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ.